ಕಾಲಸರ್ಪ ಯೋಗ. ಈ ಬಾರಿಯ ಎಪಿಸೋಡ್ ಅಲ್ಲಿ ನಿಮ್ಮ ಮುಂದೆ ಇಡಬಯಸಿರುವಂತಹ ವಿಷಯ ಬಂದು ಕಾಲಸರ್ಪ ಯೋಗ. ಈ ಕಾಲಸರ್ಪ ಯೋಗ ಅಂದ್ರೆ ಏನು? ಅಂಶಿಕ ಕಾಲಸರ್ಪ ಯೋಗ ಇದೆಯಾ? ಅರ್ಧ ಪ್ರಮಾಣದ ಕಾಲಸರ್ಪ ಯೋಗ ಇದೆಯಾ? ಪೂರ್ಣ ಪ್ರಮಾಣದ ಕಾಲಸರ್ಪ ಯೋಗ ಇದೆಯಾ? ಈ ಕಾಲಸರ್ಪ ಯೋಗ ಅಂತ ಭಾವಿಸ್ಬೇಕಾದ್ರೆ ಜನ್ಮ ಕುಂಡಲಿಯಲ್ಲಿ ಏನೇನಿರ್ಬೇಕು, ಏನಾಗಿರ್ಬೇಕು, ಏನಾಗಿರಬಾರದು ಅನ್ನೋದನ್ನ ಈಗ ನಿಮ್ಮ ಮುಂದೆ ವಿವರವಾಗಿ ಇಡ್ತಾ ಇದ್ದೇನೆ. ಈಗ ಈವರೆಗೂ ನಾವು ಅನೇಕ ವಿಷಯಗಳ ಬಗ್ಗೆ ಎಪಿಸೋಡ್ಸ್ ಮಾಡಿ ನಿಮ್ಮ ಗಮನಕ್ಕೆ ತಂದಿದ್ದೀನಿ. ನಿಮ್ಮಲ್ಲಿ ಸಾಕಷ್ಟು ಜನ ಅದನ್ನ ಲೈಕ್ ಮಾಡಿದಿರಿ, ಅದ್ರ ಬಗ್ಗೆ ಕಮೆಂಟ್ ಮಾಡಿದಿರಿ. ಪರ್ಸನಲ್ ಆಗಿ ಫೋನ್ ಮಾಡಿ ಕೂಡ ನಿಮ್ಮ ಇಷ್ಟಾನಿಷ್ಟಗಳ ಬಗ್ಗೆ ಚರ್ಚಿಸಿದ್ದೀರಿ. ಮತ್ತೆ ಕೆಲವರು ಸ್ತ್ರೀ ಶಾಪ ಮುಂತಾದ ವಿಷಯಗಳ ಬಗ್ಗೆ ಕೂಡ ಎಪಿಸೋಡ್ ಮಾಡೋದಕ್ಕೆ ಸಲಹೆ ಕೂಡ ನೀಡಿದ್ದಾರೆ. ನಿಮ್ಮೆಲ್ಲ ಸಲಹೆ ಸಹಕಾರಗಳನ್ನ ನಾವು ಅತ್ಯಂತ ಆದರ ಮತ್ತೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೀವಿ. ಮತ್ತೆ ಈವರೆಗೂ ನಮ್ಮೆಲ್ಲ ಎಪಿಸೋಡ್ಗಳನ್ನು ನೀವು ಇಷ್ಟಪಟ್ಟು ಲೈಕ್ ಮಾಡಿದಿರಿ, ಸಬ್ಸ್ಕ್ರೈಬ್ ಮಾಡಿದಿರಿ. ಇದಕ್ಕೆ ನಮಗೆ ನಿಮ್ಮ ಈ ಬೆಂಬಲನ ತುಂಬಾ ಇಷ್ಟಪಡ್ತಾ ಇದ್ದೀವಿ. ಮತ್ತೆ ಈ ಬಾರಿಯ ಈ ಪ್ರಯತ್ನ ಇದನ್ನು ನೀವು ಬೆಂಬಲಿಸಿ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಈ ಬೆಂಬಲನ್ನ ನಾವು ತುಂಬಾ ಆತ್ಮೀಯತೆಯಿಂದ ಆನಂದದಿಂದ ಸ್ವೀಕರಿಸಿ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳನ್ನ ನಿಮಗಾಗಿ ಹುಡುಕ್ತಾ ಇದ್ದೀವಿ. ಮುಂದಿನ ಎಪಿಸೋಡ್ಗಳಲ್ಲಿ ಅವೆಲ್ಲ ನಿಮ್ಮ ಮುಂದೆ ಚರ್ಚಿಸಲಿದ್ದೀವಿ. ಇದೆಲ್ಲದಕ್ಕೂ ನಿಮ್ಮ ಬೆಂಬಲ ತುಂಬಾ ಅಗತ್ಯ. ಹೀಗಾಗಿ ನೀವು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ನೆಂಟರು ಫ್ರೆಂಡ್ಸ್ಗೂ ಕೂಡ ಇದನ್ನು ಶೇರ್ ಮಾಡಿ, ಅವ್ರಿಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ನಿಮ್ಮ ಈ ಎಲ್ಲ ಪ್ರೋತ್ಸಾಹಕ್ಕೆ ನನ್ನ ಮನಸಾರೆ ನೀಡುವಂತಹ ಅಭಿನಂದನೆಗಳು. ನಮಸ್ತೆ. ಈಗ ಕಾಲಸರ್ಪ ಯೋಗದ ಬಗ್ಗೆ ಚರ್ಚೆ ಮಾಡೋಣ. ಕಾಲಸರ್ಪ ಯೋಗ ಅಂದ್ರೆ ಯಾವ ವ್ಯಕ್ತಿಯ ಜನ್ಮ ಕುಂಡಲಿಯಲ್ಲಿ ಒಂದು ಕಡೆ ರಾಹು ಇದ್ದು ನಂತರದ ಮನೆಗಳಲ್ಲಿ ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ ಮೊದಲಾದ ಗ್ರಹಗಳು ಬಂದು ನಂತರ ಕೇತು ಗ್ರಹ ಬಂದರೆ, ಒಂದೇ ಸಾಲಾಗಿ ಬಂದರೆ ಇದನ್ನ ಕಾಲಸರ್ಪ ಯೋಗ ಅಂತ ಕರೀತಾರೆ. ಅಂದರೆ ಜಾತಕದಲ್ಲಿ ಎಲ್ಲಾ ಗ್ರಹಗಳು ರಾಹು ಕೇತುಗಳ ನಡುವೆ ಸಿಕ್ಕಾಕೊಂಡಿರುವಂತ ಪರಿಸ್ಥಿತಿ ಕಾಲಸರ್ಪ ಯೋಗ ಆಗಿರುತ್ತದೆ. ಈ ಕಾಲಸರ್ಪ ಯೋಗ ವೇದಿಕ ಜ್ಯೋತಿಷ್ಯದಲ್ಲಿ ಬಹಳ ಚರ್ಚೆ ಆಗುತ್ತಿರುವ ಒಂದು ವಿಶೇಷ ಗ್ರಹ ಯೋಗ ಆಗಿದೆ. ಈ ಕಾಲಸರ್ಪ ಯೋಗದಿಂದ ಕೆಲವರು ಲೋಕ ವಿಖ್ಯಾತರಾಗಿದ್ದಾರೆ, ಇನ್ನು ಕೆಲವರು ಮಣ್ಪಾಲಾಗಿದ್ದಾರೆ. ಇಂಥ ಒಂದು ತೀರ ಅತಿರೇಕದ ಅಪರೂಪದ ಕೊಡುಗೆಯನ್ನ ಈ ಕಾಲಸರ್ಪ ಯೋಗ ನೀಡುತ್ತೆ. ಈ ಕಾಲಸರ್ಪ ಯೋಗ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಕಾಲ, ಸಮಯ, ವಿಧಿ, ಕರ್ಮ ಅಂತ ಭಾವಿಸ್ತಾರೆ. ಸರ್ಪನ ನಾಗ, ಶಕ್ತಿ, ಬಂಧನ ಅಂತ ಭಾವಿಸ್ತಾರೆ. ಇದು ಪೂರ್ವಜನ್ಮ ಕರ್ಮವನ್ನ ಪ್ರತಿನಿಧಿಸುತ್ತದೆ, ಪಿತೃ ಸಂಬಂಧಿತ ದೋಷವನ್ನು ಪ್ರತಿನಿಧಿಸುತ್ತದೆ, ನಾಗ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ, ಆಂತರಿಕ ಭಯನ ಪ್ರತಿನಿಧಿಸುತ್ತದೆ, ಏರಿಳಿತಗಳ ಜೀವನ ಇವುಗಳೊಂದಿಗೆ ಸಂಬಂಧಿಸಿದೆ ಅಂತ ಪರಿಗಣಿಸಲಾಗುತ್ತದೆ. ಮುಖ್ಯವಾಗಿ ಗಮನಿಸಬೇಕಾದ ವಿಷಯ ಏನೆಂದರೆ, ಪ್ರತಿಯೊಬ್ಬ ಕಾಲಸರ್ಪ ಯೋಗಿಯು ದೌರ್ಭಾಗ್ಯಶಾಲಿ ಅಲ್ಲ. ಬಹಳ ದೊಡ್ಡ ವ್ಯಕ್ತಿಗಳಿಗೂ ಯೋಗ ಇದೆ ಅಂತ ಅಧ್ಯಯನದಿಂದ ತಿಳಿದು ಬಂದಿದೆ. ಉದಾಹರಣೆ ಸಚಿನ್ ತೆಂಡೂಲ್ಕರ್, ಜವಾಹರ್ಲಾಲ್ ನೆಹರು, ಲತಾ ಮಂಗೇಶ್ಕರ್ ಹಾಗೂ ನಮ್ಮೆಲ್ಲರ ನೆಚ್ಚಿನ ರಜನಿಕಾಂತ್. ಹೀಗೆ ಪ್ರತಿಯೊಬ್ಬರಿಗೂ ಕೂಡ ಕಾಲಸರ್ಪ ಯೋಗ ಇದೆ. ಕಾಲಸರ್ಪ ಯೋಗ ಬಂದು ಎಕ್ಕುಟ್ಕೊಂಡು ಹೋಗಿರೋರ್ನು ನೋಡಿದ್ವಿ. ಈ ತರ ದೇಶ ವಿದೇಶಗಳಲ್ಲೂ ಕೂಡ ಹೆಸರಾದ ವ್ಯಕ್ತಿಗಳನ್ನು ನಾವು ನೋಡ್ತಾ ಇದ್ದೀವಿ. ಹೀಗೆ ಇದೊಂದು ಕಷ್ಟದ ಯೋಗ ಅಲ್ಲ, ಅದ್ಭುತ ಏರಿಳಿತ, ಆತ್ಮಿಕ ಶಕ್ತಿ, ಅಸಾಮಾನ್ಯ ಜೀವನದ ಒಂದು ಕಾರಣ ಆಗಿರುವಂಥದ್ದೇ ಈ ಕಾಲಸರ್ಪ ಯೋಗ. ಈ ಕಾಲಸರ್ಪ ಯೋಗ ಹೇಗೆ ರೂಪವಾಗುತ್ತದೆ ಏನೆಂದರೆ, ರಾಹು ಬಂದು ಸರ್ಪದ ತಲೆ ಆಗಿರುತ್ತೆ, ಕೇತು ಬಂದು ಸರ್ಪದ ಬಾಲ ಆಗಿರುತ್ತೆ. ಹೀಗಾಗಿ ರಾಹುವಿನಿಂದ ಕೇತುವರೆಗೆ ಅಥವಾ ಕೇತುವಿನಿಂದ ರಾಹುವರೆಗೆ
ಒಂದೇ ಭಾಗದಲ್ಲಿ ಎಲ್ಲ 7 ಗ್ರಹಗಳು ಇರುವಂಥ ಪರಿಸ್ಥಿತಿಯೇ ಕಾಲಸರ್ಪ ಯೋಗ. ಸಂಪೂರ್ಣ ಮತ್ತು ಅಸಂಪೂರ್ಣ ಕಾಲಸರ್ಪ. ಸಂಪೂರ್ಣ ಕಾಲಸರ್ಪ ಯೋಗ ಅಂದರೆ ಯಾವುದೇ ಗ್ರಹವು ರಾಹುಕೇತು ಅಕ್ಷದ ಹೊರಗೆ ಇಲ್ಲದೆ ಸಂಪೂರ್ಣವಾಗಿ ಈ 2 ಗ್ರಹಗಳ ಮಧ್ಯೆ ಸಿಲುಕಿದ್ದಾಗ ಅದು ಕಾಲಸರ್ಪ ಯೋಗ ಸಂಪೂರ್ಣವಾಗಿದೆ ಅಂತ ಭಾವಿಸತಕ್ಕದ್ದು. ಇದರ ಪರಿಣಾಮ ತುಂಬ ತೀವ್ರವಾಗಿರುತ್ತೆ. ಅಸಂಪೂರ್ಣ ಕಾಲಸರ್ಪ ಯೋಗ ಅಂದರೆ ಒಂದು ಗ್ರಹ ಮಾತ್ರ ಹೊರಗಡೆ ಇದ್ದು ಇನ್ನು ಉಳಿದ ಎಲ್ಲ ಗ್ರಹಗಳು ರಾಹುವಿನಿಂದ ಕೇತು ಮಧ್ಯದಲ್ಲಿ ಸಿಲುಕಿಕೊಂಡಿದ್ದಾಗ ಅದು ಆಂಶಿಕ, ಅರ್ಧ ಪ್ರಮಾಣ, ಅಸಂಪೂರ್ಣ ಕಾಲಸರ್ಪ ಯೋಗ ಅಂತ ಬರೀತಾರೆ. ಕಾಲಸರ್ಪದ ಯೋಗದಲ್ಲಿ 12 ವಿಧಿಗಳನ್ನು ಗುರುತಿಸಿದ್ದಾರೆ. ಒಂದೊಂದು ಅನಂತ ಕಾಲಸರ್ಪ, ಮತ್ತೆ ಕುಳಿಕ ಕಾಲಸರ್ಪ, ವಾಸುಕಿ ಕಾಲಸರ್ಪ, ಶಂಖಪಾಲ ಕಾಲಸರ್ಪ, ಪದ್ಮ ಕಾಲಸರ್ಪ, ಮಹಾಪದ್ಮ ಕಾಲಸರ್ಪ, ತಕ್ಷಕ ಕಾಲಸರ್ಪ, ಕರ್ಕೋಟಕ ಕಾಲಸರ್ಪ, ಶಂಖಚೂಡ ಕಾಲಸರ್ಪ, ಘಾತಕ ಕಾಲಸರ್ಪ, ವಿಷಧರ ಕಾಲಸರ್ಪ, ಶೇಷನಾಗ ಕಾಲಸರ್ಪ. ಈ 12 ರೀತಿ ಕಾಲಸರ್ಪ ಯೋಗನ ಗುರುತಿಸಿದ್ದಾರೆ. ಅನಂತ ಕಾಲಸರ್ಪ ಇದು ರಾಹು 1ನೇ ಮನೆಯಲ್ಲಿ ಇದ್ದಾಗ ಮಾನಸಿಕ ಒತ್ತಡ, ಸ್ವಭಾವದಲ್ಲಿ ವಿಚಿತ್ರತೆ, ಜೀವನದಲ್ಲಿ ವಿಳಂಬ ಅನ್ನೋದು ಕಾಣುತ್ತದೆ. ಕುಳಿಕ ರಾಹು 2ನೇ ಮನೆಯಲ್ಲಿದ್ದಾಗ ಕುಟುಂಬ ಕಲಹ, ಹಣದ ಏರಿಳಿತ, ಮಾತಿನಿಂದ ಶತ್ರು. ಅದೇ ಜನ್ಮ ಕುಂಡಲಿಯ 3ನೇ ಮನೆಯಲ್ಲಿ ರಾಹು ಇದ್ದಾಗ ವಾಸುಕಿ, ಧೈರ್ಯ ಹೆಚ್ಚು, ಸಹೋದರರ ಸಮಸ್ಯೆ, ರಾಜಕೀಯ ಪ್ರವೇಶ. ಜನ್ಮ ಕುಂಡಲಿಯ 4ನೇ ಮನೆಯಲ್ಲಿ ರಾಹು ಇದ್ದಾಗ ಶಂಖಪಾಲ, ಜಮೀನು ಮನೆ ಸಮಸ್ಯೆ ಆಗಿರುತ್ತೆ, ತಾಯಿ ಆರೋಗ್ಯ ಸಮಸ್ಯೆ ಇರುತ್ತೆ, ಮನಃಶಾಂತಿ ಕೊರತೆ ಇರುತ್ತೆ. ರಾಹು ಜನ್ಮ ಕುಂಡಲಿಯ 5ನೇ ಮನೆಯಲ್ಲಿದ್ದಾಗ ಪದ್ಮ, ಸಂತಾನ ವಿಳಂಬ, ಪ್ರೇಮ ವಿಫಲತೆ, ಮಂತ್ರಶಕ್ತಿ, ಆಸಕ್ತಿ. ಅದೇ ರಾಹು 6ನೇ ಮನೆಯಲ್ಲಿದ್ದಾಗ ಮಹಾಪದ್ಮ, ಶತ್ರು ಭಯ, ಕೋರ್ಟ್ ಪ್ರಕರಣಗಳು, ಆರೋಗ್ಯ ಹೋರಾಟ ಇದು ನಡೀತದೆ. ರಾಹು 7ನೇ ಮನೆಯಲ್ಲಿದ್ದಾಗ ತಕ್ಷಕ ಅಂದ್ರೆ ದಾಂಪತ್ಯ ಕಲಹ, ವ್ಯವಹಾರ ಮೋಸ, ಪಾಲುದಾರಿಕೆ ಸಮಸ್ಯೆ. 8ನೇ ಮನೆಯಲ್ಲಿ ರಾಹು ಇದ್ದಾಗ ಕರ್ಕೋಟಕ ಅಂದ್ರೆ ಆಕಸ್ಮಿಕ ಘಟನೆಗಳು, ಅಪಘಾತ ಭಯ, ಗುಪ್ತ ಶಕ್ತಿ ಅನ್ನೋದು ಸಂಚಯ ಆಗುತ್ತೆ. 9ನೇ ಮನೆಯಲ್ಲಿ ರಾಹು ಇದ್ದಾಗ ಶಂಖಚೂಡ, ಭಾಗ್ಯ ವಿಳಂಬ, ತಂದೆ ತಾಯಿ ಸಮಸ್ಯೆ, ಧರ್ಮದಲ್ಲಿ ಗೊಂದಲ ಈ ತರ ಇರುತ್ತೆ. 10ನೇ ಮನೆಯಲ್ಲಿ ರಾಹು ಇದ್ದಾಗ ಜನ್ಮಕುಂಡಲಿಯಲ್ಲಿ 10ನೇ ಮನೆಯಲ್ಲಿ ಇದ್ದಾಗ ಘಾತಕ ಅಂದ್ರೆ ಉದ್ಯೋಗ ಅಡೆತಡೆ, ಕೀರ್ತಿ ವಿಳಂಬ, ರಾಜಕೀಯ ಏರಿಳಿತ ಅನ್ನೋದು ಕಂಡು ಬರುತ್ತೆ. ರಾಹು 11ನೇ ಮನೆಯಲ್ಲಿದ್ದಾಗ ವಿಷಧರ, ಸ್ನೇಹಿತರ ಮೋಸ, ಹಣ ಬರುತ್ತೆ ಹೋಗುತ್ತದೆ, ದೊಡ್ಡ ದೊಡ್ಡ ಸಂಪರ್ಕ ಕೂಡ ಬರುತ್ತೆ. 12ನೇ ಮನೆಯಲ್ಲಿ ರಾಹು ಇದ್ದಾಗ ಶೇಷನಾಗ, ವಿದೇಶ ಯೋಗ, ನಿದ್ರೆ ಸಮಸ್ಯೆ, ಆತ್ಮಿಕ ಏರಿಕೆ ಅನ್ನೋದು ಕಂಡು ಬರ್ತದೆ. ಮೋರೋವರ್ ಕಾಲಸರ್ಪ ಯೋಗದ ಸಾಮಾನ್ಯ ಲಕ್ಷಣಗಳೇನಾದರೆ ಮಾನಸಿಕವಾಗಿ, ಜೀವನದಲ್ಲಿ, ಆತ್ಮಿಕವಾಗಿ ಏನೇನು ಪರಿಣಾಮ ಬರುತ್ತೆ ಅಂದರೆ ಮಾನಸಿಕವಾಗಿ ತುಂಬ ಯೋಚನೆ ಮಾಡ್ತಾರೆ ಇವರು. ತುಂಬ ಯೋಚನೆ, ಯಾವಾಗ ನೋಡಿದ್ರೆ ಏನೋ ಒಂದು ಯೋಚನೆ ಮಾಡ್ತಾರೆ. ಮತ್ತು ಇವರಲ್ಲಿ ಭಯ ಜಾಸ್ತಿ ಇರುತ್ತೆ, ಒಂಟಿತನ ಜಾಸ್ತಿ ಇರುತ್ತೆ. ಇವ್ರಿಗೆ ಯಾರ ಮೇಲೂ ಅನುಮಾನ, ಯಾವುದ್ರ ಮೇಲೆ ಕೂಡ ಅನುಮಾನ. ಈ ಥರದ ಒಂದು ಪ್ರಕೃತಿ ಇರುವಂಥ ವ್ಯಕ್ತಿಯ ಕುಂಡಲಿಯನ್ನು ಗಮನಿಸಿದಾಗ ಕಾಲಸರ್ಪ ಅಲ್ಲಿ ಕಂಡು ಬಂದೇ ಬರುತ್ತೆ. ಜೊತೆಗೆ ಇವ್ರ ಜೀವನದಲ್ಲಿ ಏನಾಗುತ್ತೆ ಅಂದರೆ ಪ್ರತಿಯೊಂದು ವಿಳಂಬ, ಲೇಟ್ ಲತೀಫ್, ಮದುವೆ ತಡ ಆಗುತ್ತೆ, ಹಣ ಉಳಿಯೋದಿಲ್ಲ, ಸ್ಥಿರತೆ ಅನ್ನೋದಿರಲ್ಲ, ಚಂಚಲ ಇರುತ್ತೆ. ಮನಸ್ಸು ಚಂಚಲ, ಜೀವನನೂ ಚಂಚಲ, ಹತ್ತುತ್ತಾ ಇರುತ್ತೆ, ಇಳಿತಾ ಇರುತ್ತೆ. ಮತ್ತೆ ಇವರು ಆತ್ಮಿಕವಾಗಿ ಹೇಗಿರ್ತಾರೆ, ಇವರು ದೇವಿ ಉಪಾಸನೆ, ಇವರಲ್ಲಿ ಸಾಮಾನ್ಯವಾಗಿ ದೇವಿ ಉಪಾಸನೆ ಇರ್ತದೆ. ನಾಗಶಕ್ತಿ ಆಕರ್ಷಣೆ ಅನ್ನೋದು ಕಂಡುಬರುತ್ತೆ. ಮಂತ್ರ ಸಾಧನೆ ಬಗ್ಗೆ ಆಸಕ್ತಿ ಅನ್ನೋದು ಕಂಡುಬರುತ್ತೆ. ಸ್ಮಶಾನ, ಭೈರವ, ತಂತ್ರ ಮಾರ್ಗ ಇಂಥದ್ರ ವಿಷಯದ ಬಗ್ಗೆ ಇವರಿಗೆ ಸಾಮಾನ್ಯವಾಗಿ ಆಸಕ್ತಿ ಅನ್ನೋದು ಕಂಡೇ ಬರುತ್ತೆ.
ಮತ್ತೆ ಸರ್ಪಯೋಗ ಮತ್ತೆ ಪಿತೃದೋಷ ಈ ಎರಡು ಇರ್ತದ. ತುಂಬಾ ಜನ ಜ್ಯೋತಿಷಿಗಳು ಕಾಲ ಸರ್ಪಯೋಗನ ಪಿತೃದೋಷ ಅಂತ ಭಾವಿಸಿದ್ರು, ನಾಗದೋಷ ಅಂತಾನು ಭಾವಿಸ್ತಾರೆ, ಪೂರ್ವ ಜನ್ಮ ಕರ್ಮ ಅಂತ ಕೂಡ ಭಾವಿಸ್ತಾರೆ. ಆದರೆ ಎಲ್ಲಾ ಕಾಲ ಸರ್ಪನು ಪಿತೃದೋಷ ಆಗಿರಲ್ಲ. ಕಾಲ ಸರ್ಪ ಯೋಗನೇ ಬೇರೆ ಇರುತ್ತೆ, ಪಿತೃದೋಷನೇ ಬೇರೆ ಇರುತ್ತೆ. ಬಟ್ ಲಕ್ಷಣಗಳು ಒಂದೇ ಕಂಡು ಬರೋದ್ರಿಂದ ಅನೇಕ ಬಾರಿ ಇದು ನಾಗದೋಷನ, ಪಿತೃದೋಷನ, ಕುಜದೋಷನ ಅಂತ ಕೂಡ ಕೆಲವರು ಅನುಮಾನ ಪಡ್ತಾ ಇರ್ತಾರೆ. ಇವೆಲ್ಲ ನಾವು ಕೆಟ್ಟದ್ದೇ ಹೇಳ್ಕೊಂಡು ಬಂದ್ವಿ. ಕಾಲ ಸರ್ಪ ಒಳ್ಳೇದನ್ನ ನೀಡಲ್ವಾ? ಖಂಡಿತ ನೀಡುತ್ತೆ. ನೋಡಿ, ಅಪಾರವಾದ ಹೋರಾಟ ಶಕ್ತಿ ಕಾಲಸರ್ಪ ಯೋಗದಿಂದಾನೇ ಸಿಗುತ್ತೆ. ಅವರು ಸೋಲೋದೇ ಇಲ್ಲ, ಸೋಲು ಒಪ್ಕೊಳ್ಳೋದೇ ಇಲ್ಲ, ಕೊನೆವರೆಗೂ ಹೋರಾಡ್ತಾರೆ. ಅಸಾಧಾರಣ ಏರಿಕೆ ನೋಡಿ. ನಿನ್ನೆ ಮೊನ್ನೆಯಲ್ಲಿ 10 ರೂಪಾಯಿ ಕೇಳೋ ವ್ಯಕ್ತಿ ಒಂದು 3-4 ತಿಂಗಳಲ್ಲಿ ಫಾರಿನ್ ಟ್ರಿಪ್ಪಲ್ಲಿ ಇರ್ತಾನೆ, ಒಂದಿನಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾನೆ. ಇಂಥ ಒಂದು ವಿಚಿತ್ರ ಅವನ ಜೀವನದಲ್ಲಿ ಸಂಭವಿಸುತ್ತೆ ಅಂದರೆ ಕುಂಡಲಿನ ಗಮನಿಸಿ, ಕಾಲ ಸರ್ಪ ಖಂಡಿತ ಕಾಣ್ತದೆ. ಮತ್ತೆ ಜನಪ್ರಿಯತೆ, ರಹಸ್ಯ ಜ್ಞಾನ, ಜನಪ್ರಿಯತೆ ಏಕ್ದಮ್ ಹೀರೋಗ್ಬಿಡ್ತದೆ. ಯಾರ ಬಾಯಲ್ಲೂ ಅವಂದೇ ಮಾತು. ರಹಸ್ಯ ಜ್ಞಾನ ಅಂದರೆ ಯಾರಿಗೂ ಗೊತ್ತಿಲ್ಲದಿರುವಂಥ ವಿಷಯ ಅವನು ಗೊತ್ತಿರ್ತದೆ. ಅವನು ಕೆಲವು ಸರಿ ಆ ವಿಷಯಗಳು ಹೇಳಿದಾಗ ನಮಗೆ ಆಶ್ಚರ್ಯ ಆಗುತ್ತೆ, ಇವನ್ಗೆ ಹೆಂಗೆ ಗೊತ್ತು ಅಂತ. ಸಾಮಾನ್ಯವಾಗಿ ಅಬ್ಸರ್ವ್ ಮಾಡಿ, ಕಾಲಸರ್ಪ ಯೋಗ ಇರೋ ಪ್ರತಿಯೊಬ್ಬನಿಗೂ ರಹಸ್ಯ ಜ್ಞಾನ ಅನ್ನೋದಿದ್ದೇ ಇರುತ್ತೆ. ಮತ್ತೆ ಮಂತ್ರಸಿದ್ಧಿ ಆಸಕ್ತಿ. ಸಾಕಷ್ಟು ಜನ ಮಂತ್ರವಾದಿಗಳು, ಸಾಕಷ್ಟು ಜನ ಜ್ಯೋತಿಷಿಗಳು ಈ ಕಾಲಸರ್ಪವನ್ನು ಅನುಭವಿಸ್ತಾ ಇರ್ತಾರೆ. ರಾಜಕೀಯ, ಮಾಧ್ಯಮ, ಕಾನೂನು ಕ್ಷೇತ್ರದಲ್ಲಿ ಇವರು ಖಂಡಿತ ಕ್ಲಿಕ್ ಆಗ್ಬಿಡ್ತಾರೆ. ಜೀವನದ ನಂತರದ ಭಾಗದಲ್ಲಿ ತುಂಬಾ 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 ದೊಡ್ಡವಾದ ಒಂದು ಮಟ್ಟಕ್ಕೆ ಅವರು ಹೊರಟೋಗ್ಬಿಡ್ತಾರೆ. ಈ ಎಲ್ಲನೂ ಕಾಲಸರ್ಪದಿಂದಾನೇ ಸಾಧ್ಯವಾಗುತ್ತದೆ. ಯಾವಾಗ ಈ ಕಾಲಸರ್ಪದ ಪರಿಣಾಮ ಜಾಸ್ತಿ ಇರುತ್ತೆ? ಯಾವಾಗಂದ್ರೆ ಯಾರಿಗೆ ಈ ಕಾಲಸರ್ಪ ಯೋಗ ಅನ್ನೋದು ಇರುತ್ತೋ ಅವನ ಜೀವನದ ಆಯಾ ಗ್ರಹದ ದಶೆಗಳಲ್ಲಿ ಗಮನಿಸಬೇಕು. ರಾಹು ಮಹಾದಶೆಯಲ್ಲಿ ಈಗ ಹೇಳಿದ ಪ್ರತಿಯೊಂದು ಇವರ ಜೀವನದಲ್ಲಿ ನಡೆದೋಗ್ಬಿಡುತ್ತೆ. ಕೇತು ಮಹಾದಶೆಯಲ್ಲೂ ಕೂಡ ಇದೇ ಥರ ನಡೆದೋಗ್ಬಿಡುತ್ತದೆ. ಶನಿ ಮಹಾದಶೆ, ಅಷ್ಟಮ ಶನಿ, ರಾಹು ಗೋಚಾರ, ಈ ಎಲ್ಲದರಲ್ಲೂ ಕಾಲಸರ್ಪ ಯೋಗದ ಪರಿಣಾಮ ತುಂಬ ತುಂಬ ಇರುತ್ತೆ. ಇಂಥ ಕಷ್ಟ ಅನುಭವಿಸೋರಿಗೆ ಈ ಕಾಲಸರ್ಪ ಯೋಗದ ನಿವಾರಣೆಗೆ ಅವಕಾಶ ಇದೆಯಾ ಅಂತ ಈಗ ನಿಮ್ಮೆಲ್ರಿಗೂ ಅನ್ನಿಸ್ತಾ ಇರ್ತದೆ. ಖಂಡಿತ ಇದೆ. ಅದೇ ಶಿವೋಪಾಸನೆ. ಅಂದರೆ ಓಂ ನಮಃ ಶಿವಾಯ ಅಂತ ಸದಾ ಪಠಿಸೋದು, ಅಥವಾ ನಿಮಗೆ ಬಿಡುವಾದಾಗ ಪಠಿಸೋದು, ಅಥವಾ ನಿಗದಿತ ಸಮಯದಲ್ಲಿ ಬೆಳಗ್ಗೆ ಅಥವಾ ಸಂಜೆ ಶಿವನ ಒಂದು ಉಪಾಸನೆ ಮಾಡುವುದು ತುಂಬ ತುಂಬ ಒಳ್ಳೆಯದು. ರುದ್ರಾಭಿಷೇಕನ ಮಾಡಿದ್ರಂತೂ ಇವ್ರಿಗೆ ಆ ತೀವ್ರತೆ ತುಂಬ ಕಡಿಮೆ ಆಗುತ್ತೆ, ಸಂತೋಷ ಅನ್ನೋದು ಉತ್ಪತ್ತಿ ಆಗುತ್ತೆ. ನಾಗಪೂಜೆ. ನಾಗಪೂಜೆ ಯಾವಾಗ ಮಾಡಬೇಕು? ನಾಗಪಂಚಮಿ, ಆಶ್ಲೇಷ ಬಲಿ, ನಾಗ ಪ್ರತಿಷ್ಠೆ, ಇವುಗಳ ಮೂಲಕನೂ ನಾಗನ ಇವನು ಹೋಲಿಸ್ಕೊಳ್ಬೋದಾಗಿರುತ್ತೆ. ಮತ್ತೆ ರಾಹು ಕೇತು ಶಾಂತಿ. ಈ ಶಾಂತಿಗಳನ್ನ ಮಾಡೋದಕ್ಕೆ ಸಾಕಷ್ಟು ದೇವಸ್ಥಾನಗಳು ನಮ್ಮ ಕರ್ನಾಟಕದಲ್ಲೇ ಇದೆ. ಮುಖ್ಯವಾಗಿ ಆಂಧ್ರದ ನಮ್ಮ ನೆರೆಯ ಜಿಲ್ಲೆಯಾದಂಥ ಆಂಧ್ರದಲ್ಲಿ ಶ್ರೀ ಕಾಳಹಸ್ತಿ ಟೆಂಪಲ್ ಇದೆ. ಕಾಳಹಸ್ತಿ ಇಡೀ ಇಂಡಿಯಾದಲ್ಲಿ ಈ ಕಾಳಸರ್ಪಕ್ಕೆ ಹೆಸರಿಸಿ ಹೇಳ್ದಂಥ ಒಂದೇ ದೇವಸ್ಥಾನ ಶ್ರೀ ಕಾಳಹಸ್ತಿ. ಹೀಗಾಗಿ ಸಾಮಾನ್ಯವಾಗಿ ಪ್ರತಿಯೊಬ್ಬ ಜ್ಯೋತಿಷ್ಕರು ಈ ಶ್ರೀ ಕಾಳಹಸ್ತಿಲಿ ಹೋಗಿ ಶಾಂತಿ ಮಾಡಿಸಿ ಅಂತ ಹೇಳ್ತಾರೆ. ಯಾಕಂದರೆ ಪೂರ್ಣ ಪ್ರಮಾಣವಾದ ಶಮನ ಅಲ್ಲಿ ಸಿಗುತ್ತೆ. ಇನ್ನು ನಮ್ಮ ರಾಜ್ಯದ ಕುಕ್ಕೆ ಸುಬ್ರಹ್ಮಣ್ಯ, ಘಾಟಿ ಸುಬ್ರಹ್ಮಣ್ಯ, ಮತ್ತು ಕೋಲಾರಿನ ಪಕ್ಕದಲ್ಲಿರುವಂಥ ಅರಟಿ ಮಲ್ಲಾಂಡಳ್ಳಿಯಲ್ಲಿ ಶ್ರೀ ನಾಗಮ್ಮ ಟೆಂಪಲ್ ಅಂತಿದೆ. ವೆಂಕಟೇಶಪ್ಪ ಅನ್ನೋ ಸ್ವಾಮಿಗಳು ಅಲ್ಲಿ ದೇವಸ್ಥಾನನ ಇದು ಮಾಡಿ ಅಲ್ಲೂ ಆಶ್ಲೇಷ ಬಲಿ, ನಾಗ ಪ್ರತಿಷ್ಠೆ, ನಾಗ ಪೂಜೆ, ಈ ಥರದ್ದು ಎಲ್ಲ ಒಂದು ವಿಧಿ ದತ್ತವಾದಂಥ ಪ್ರಕ್ರಿಯೆಗಳು ಅಲ್ಲಿ ಸದಾ ನಡೀತಾ ಇರ್ತವೆ. ಮತ್ತೆ ಮಂತ್ರಗಳು, ಯಾವ ಮಂತ್ರ ಹೇಳಿದರೆ ಇದರ ಒಂದು ತೀವ್ರತೆ ಕಡಿಮೆ ಆಗುತ್ತೆ? ಮುಖ್ಯವಾಗಿ ರಾಹು
ಓಂ ಭಾಂ ಬ್ರೀಂ ಬ್ರೌಂ ಸಹ ರಾಹವೇ ನಮಃ. ಓಂ ಬ್ರಾಂ ಬ್ರೀಂ ಬ್ರೌಂ ಸಹ ರಾಹವೇ ನಮಃ. ಓಂ ಬ್ರಾಂ ಬ್ರೀಂ ಬ್ರೌಂ ಸಹ ರಾಹವೇ ನಮಃ. ಮತ್ತೆ ಕೇತು. ಓಂ ಶ್ರಾಂ ಶ್ರೀಂ ಶ್ರೌಂ ಸಹ ಕೇತವೇ ನಮಃ. ಓಂ ಶ್ರಾಂ ಶ್ರೀಂ ಶ್ರೌಂ ಸಹ ಕೇತವೇ ನಮಃ. ಕಾಲಭೈರವನ ಉಪಾಸನೆಯು ತುಂಬಾ ಅತ್ಯಗತ್ಯ. ರಾಂ ರೀಂ ರೂಂ ರೈಂ ರೌಂ ರ. ಕಾಲಭೈರವಾಯ ನಮಃ. ಓಂ ರಾಂ ರೀಂ ರೂಂ ರೈಂ ರೌಂ ರ. ಕಾಲಭೈರವಾಯ ನಮಃ. ಮತ್ತೆ ಈ ಕಾಲಸರ್ಪ ಯೋಗದ ಬಗ್ಗೆ ಸಾಕಷ್ಟು ಜನ ಹೇಳುವಂಥ ವಿಷಯಗಳು ತುಂಬ ಜನಗಳನ್ನ ಎದುರಿಸಿರುತ್ತೆ. ಆದರೆ ಇದೊಂದು ಮುಖ್ಯವಾದ ಯೋಗನೇ ಅಲ್ಲ ಅಂತ ಹೇಳೋರಿದ್ದಾರೆ. ಎಲ್ಲ ಜಾತಕಕ್ಕೂ ದುಃಖ ಬರಲ್ಲ ಅಂತ ಹೇಳೋರಿದ್ದಾರೆ. ಸಂಪೂರ್ಣ ಜಾತಕ ನೋಡಿ ಮಾತ್ರ ಇದು ನಿರ್ಧರಿಸಿದ್ರೆ ಇದರಲ್ಲಿ ಒಳಿತು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಯಾವಾಗ ಈ ಕಾಲಸರ್ಪದ್ದು ಕಡಿಮೆ ಆಗುತ್ತೆ ನೋಡಿ. ಗುರುಬಲ ಇದ್ರೆ ಕಾಲಸರ್ಪದ್ದು ತೀವ್ರತೆ ಕಡಿಮೆ ಇರುತ್ತೆ. ಆ ಜನ್ಮದಲ್ಲಿ ರಾಜಯೋಗ ಅನ್ನೋದಿದ್ರಂತೂ ಕಾಲಸರ್ಪ ಯೋಗದ ಪ್ರಭಾವ ಕಡಿಮೆ ಆಗುತ್ತೆ. ಪಂಚ ಮಹಾಪುರುಷ ಯೋಗ ಇದ್ರಂತೂ ಕಾಲಸರ್ಪ ಯೋಗದ್ದು ತೀವ್ರತೆ ಕಡಿಮೆ ಇರುತ್ತೆ. ರಾಹು ಕೇತು ಶುಭ ದೃಷ್ಟಿನ ಪಡೆದ್ರೆ, ಅಂದರೆ ಅವು ತಮ್ಮ ಮಿತ್ರ ಸ್ಥಾನಗಳಲ್ಲಿ, ತಮ್ಮ ಒಂದು ಇರುವಂಥ ಸ್ಥಾನಗಳಲ್ಲಿ ಆ ರಾಹು ಕೇತು ಇದ್ರೆ ಶುಭ ದೃಷ್ಟಿನ ಪಡೆದ್ರೆ ಆಗ್ಲೂ ಕಾಲಸರ್ಪ ಯೋಗದ ತೀವ್ರತೆ ಗತಿ ಕಡಿಮೆ ಆಗುತ್ತೆ. ಲಗ್ನ ಮತ್ತು ಚಂದ್ರ ಬಲ ಇದ್ರೂ ಕೂಡ ಕಾಲಸರ್ಪದ್ದು ತೀವ್ರತೆ ತುಂಬಾ ಕಡಿಮೆ ಆಗುತ್ತೆ ನೋಡಿ. ಉದಾಹರಣೆಗೆ ರಾಹು 7ನೇ ಮನೆಯಲ್ಲಿದ್ದು ಕೇತು ಲಗ್ನದಲ್ಲಿದ್ರೆ, ಮಂಗಳ ಕೇತು ಸಂಯೋಗ ಆಗಿದ್ರೆ, ಚಂದ್ರ ನೀಚನಾಗಿದ್ರೆ, ಶನಿ ಶುಕ್ರ ಸಂಯೋಗ ಆಗಿದ್ರೆ ಇದು ಭಾಗಶಃ ಕಾಲಸರ್ಪ ಪ್ರಭಾವ ಇರುತ್ತೆ. ನಾಗಶಕ್ತಿ ಆಕರ್ಷಣೆ ಅನ್ನೋದು ಇಲ್ಲಿ ಕಂಡು ಬರುತ್ತೆ. ಮಂತ್ರತಂತ್ರ ಆಸಕ್ತಿ, ದಾಂಪತ್ಯ ಏರಿಳಿತ, ಕರ್ಮಪರ ಜೀವನ, ಆತ್ಮಿಕ ಶಕ್ತಿ ಇಂಥವೆಲ್ಲ ನಾವು ಅವರ ಜೀವನಗಳಲ್ಲಿ ಗಮನಿಸಬಹುದಾಗಿರುತ್ತೆ. ಒಟ್ಟಾರೆ ಹೇಳೋದಾದರೆ ಕಾಲಸರ್ಪ ಯೋಗ ಇರುವವರು ಸಾಮಾನ್ಯವಾಗಿ ಸಾಮಾನ್ಯ ಜೀವನ ನಡೆಸುವುದೇ ಇಲ್ಲ. ಹೆಚ್ಚು ಹೋರಾಟನ ಅವರು ಅನುಭವಿಸ್ತಾರೆ. ಅವ್ರನ್ನ ಮೊದಲು ಜನರು ತುಂಬ ತಪ್ಪಾಗಿ ತಿಳ್ಕೋತಾರೆ. ಅವ್ರ ಬಗ್ಗೆ ತುಂಬ ಕೇವಲವಾಗಿ ಯೋಚನೆ ಮಾಡಿರ್ತಾರೆ. ಆದರೆ ಆ ನಂತರ ಅವರು ಕೆಲವು ತಿಂಗಳುಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆದು ನಿಂತಿರೋ ಸಾಧ್ಯತೆಗಳನ್ನ ನಾನು ಈಗಾಗಲೇ ಹೇಳಿದ್ದೀನಿ. ಇಂಥವರೆಲ್ಲ ಈ ಕಾಲಸರ್ಪ ಯೋಗದಿಂದನೇ ಲೋಕವಿಖ್ಯಾತರಾಗಿದ್ದಾರೆ. ಆದ್ದರಿಂದ ಕಾಲಸರ್ಪ ಯೋಗ ಅನ್ನೋದು ಶಾಪ ಮಾತ್ರ ಅಲ್ಲ, ಇದೊಂದು ಕರ್ಮಶಕ್ತಿ, ಆತ್ಮಿಕ ಜಾಗೃತಿ, ವಿಧಿಯ ಪರೀಕ್ಷೆ ಆಗಿದೆ. ಹೀಗಾಗಿ ಈ ಕಾಲಸರ್ಪ ಯೋಗ ಇರೋರು ಆ ಒಂದು ನಿಮ್ಮ ಸ್ಥಿತಿ ಪರಿಸ್ಥಿತಿಯನ್ನು ಸುಧಾರಿಸ್ಕೊಳ್ಳೋದಕ್ಕೆ ಸಾಕಷ್ಟು ದಾರ್ಗೆಗಳಿದೆ, ಪರಿಹಾರಗಳಿದ್ದಾವೆ. ಹೀಗಾಗಿ ಆಸಕ್ತಿ ಇರೋರು ಇದರೊಂದಿಗೆ ನೀಡಿರುವಂಥ ಫೋನ್ ನಂಬರನ್ನು ಸಂಪರ್ಕಿಸಿದಾಗ ನಿಮಗೆ ಸಂಪೂರ್ಣ ಮಾಹಿತಿನ ನಾವು ಖಂಡಿತ ಒದಗಿಸ್ತೀವಿ. ನಮಸ್ತೆ.